ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಕೃಷ್ಣ ಬೈರೇಗೌಡರು ಸ್ಥಳಕ್ಕೆ ಭೇಟಿ ಕೊಟ್ಟರು. ಅದಾದ ನಂತರ ಎಲ್ಲಿ ಜೀವ ಹೋಗಿದೆ, ಪ್ರಭಾಕರ್ ಅನ್ನುವಂಥವ್ರು ಅವ್ರ ಮನೆಗೆ ಭೇಟಿ ಕೊಟ್ಟರು. ಸಾಂತ್ವನ ಹೇಳುವಂಥ ಪ್ರಯತ್ನ ಮಾಡಿದ್ರು. ಯಾರೇನೇ ಸಾಂತ್ವನ ಹೇಳಿದರೂ ಕೂಡ ಸಮಾಧಾನ ಪಟ್ಕೊಳ್ಳುವಂಥ ಸ್ಥಿತಿಲಿ ಇರ್ಲಿಕ್ಕೆ ಸಾಧ್ಯನಾ? ಪ್ರಭಾಕರ್ ಅವರ ಅಂತಿಮ ದರ್ಶನವನ್ನು ಕೂಡ ಕೃಷ್ಣ ಬೈರೇಗೌಡರು ಪಡೆದರು. ಅಂತಿಮ ದರ್ಶನ ಮಾಡಿ ಅವರ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದರು. ಇಂಜಿನಿಯರ್ ಕಾಲೇಜ್ ಇರೋದ್ರಿಂದ ಔಟ್ ಆಫ್ ಡಿಸ್ಟ್ರಿಕ್ಟಿಂದ ಮತ್ತು ಎಲ್ಲೆಂದಲೂ ಬರ್ತಾ ಇದ್ದಾರೆ. ಇಂಜಿನಿಯರ್ ಕಾಲೇಜ್ ಇರೋದ್ರಿಂದ ಔಟ್ ಆಫ್ ಡಿಸ್ಟ್ರಿಕ್ಟಿಂದ ಮತ್ತು ಎಲ್ಲೆಂದಲೂ ಬರ್ತಾ ಇದ್ದಾರೆ. ಹಾಸನದ ಬಂಟ್ರಳ್ಳಿ ಹತ್ರನೇ ಆಗಿರುವಂಥದ್ದು. ಅಲ್ಲಿಗೂ ಕೂಡ ಹೋಗಿದ್ರು. ಜೊತೆಗೆ ಘಟನೆ ನಡೆದಂಥ ಸ್ಥಳಕ್ಕೂ ಕೂಡ ಕೃಷ್ಣ ಬೈರೇಗೌಡರು ಭೇಟಿ ಕೊಟ್ಟಿದ್ದರು. ಘಟನೆ ನಡೆದಂಥ ಸ್ಥಳ ಆ ಸಂದರ್ಭದಲ್ಲಿ ಸಹಜವಾಗಿ ಜನರ ಆಕ್ರೋಶ ವ್ಯಕ್ತಪಡಿಸಿದರು. ದುರಂತ ನಡೆದಂಥ ಸ್ಥಳಕ್ಕೆ ಮುಖ್ಯಮಂತ್ರಿಗಳು ಬರಬೇಕಾಗಿತ್ತು ಅನ್ನುವಂಥದ್ದು ಅವರ ಆಗ್ರಹ. 5 ಲಕ್ಷ ಕೊಟ್ಟಿದ್ದೀರಿ, 5 ಲಕ್ಷ ನೀವೇ ಇಟ್ಕೊಂಡ್ಬಿಡಿ, 5 ಲಕ್ಷ ಆದ್ರೆ ಕೊಡೋಕೆ ಬರಬೇಡಿ, ಹೆಚ್ಚು ಪರಿಹಾರ ಕೊಡಿ, ಇದು ಜನರ ಆಗ್ರಹ. ಸ್ಟೇಡಿಯಂ ಅಲ್ಲಿ ಏನಾದ್ರು ಸತ್ರೆ 50 ಲಕ್ಷ ಕೊಡ್ತೀರಾ? ಈ ಬಡವ್ರ ಮಕ್ಕಳು ಮಾಡಿದ್ದೇನು ತಪ್ಪು? ಒಂದ್ ನಿಮಿಷ ದಯವಿಟ್ಟು ಈ ವಿಚಾರಕ್ಕೆ 50 ಲಕ್ಷ ರೈತರ ಮಕ್ಕಳು ಉಳಿಸ್ಬೇಕು ಅಂದ್ರೆ 50 ಲಕ್ಷ ಆದ್ರೆ ಯಾವ್ದೋ ಅಂಶಿಲ್ಲ ಅಲ್ಲಿ ನೋಡಿ ಬ್ಯಾಂಕ್ ಮುಂದೆ ನೀವೇ ಬಂದು ಪರಿಶೀಲನೆ ಮಾಡಿ. ನಮ್ದೇನಾದ್ರು ಇಲ್ಲಿದ್ದೇನಾದ್ರು ತಪ್ಪಿದ್ರೆ ನೀವೇ ನಿಮ್ ಗಮನಕ್ಕೆ ತಂದು ನೀವು ಮಾಡಿ. ರೋಡಿ 3 ಅಡಿ ಜಾಗದಲ್ಲಿ ಲೈಟ್ ಕಂಬ ಎಲ್ಲ ಇದೆ. ಆದ್ಮೇಲೆ ಸರ್ವಿಸ್ ರಸ್ತೆ ಇಲ್ಲ. ಒಂದು ಆದ್ರೂ KPS ಮಕ್ಕಳಿದ್ದಾರೆ, LKG ಇದ್ದಾರೆ. ಆ ಮಕ್ಕಳು ಜೀವ ಮುಂದಾದ್ರೂ ಕಾಪಾಡೋದಕ್ಕೋಸ್ಕರ ಸ್ಟೇಡಿಯಂ ಅಲ್ಲಿ ಏನಾದ್ರು ಸತ್ರೆ 50 ಲಕ್ಷ. ಸೊ ಇದೆಲ್ಲ ಆದಮೇಲೆ ಕೃಷ್ಣ ಬೈರೇಗೌಡರು ಮಾತಾಡಿದ್ರು. ಪರಿಹಾರದ ಬಗ್ಗೆ ಕೃಷ್ಣ ಬೈರೇಗೌಡರು ಏನಂದ್ರು ಬನ್ನಿ ನೋಡೋಣ. ಮಾನ್ಯ ಮುಖ್ಯಮಂತ್ರಿಗಳು ರಾತ್ರಿ ನಾನು ಮಾತಾಡಿದಾಗ ಕೂಡಲೇ ಅವರ ಕುಟುಂಬದಲ್ಲಿ ಆಗಿರುವ ನಷ್ಟಕ್ಕೆ ನಾವು ನಷ್ಟವನ್ನು ಯಾವುದೇ ಮೊತ್ತಕ್ಕೆ ಹೋಲಿಕೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳೋಣ. ಅದಕ್ಕೆ ನಾನು ಆ ಮೊತ್ತದ ಬಗ್ಗೆ ಮಾತಾಡಲಿಕ್ಕೆ ಹೋಗಲಿಲ್ಲ. ಯಾಕೆಂದರೆ ಆ ಮೊತ್ತದಲ್ಲಿ ನಾವು ಪ್ರಾಣವನ್ನು ಅಳಿಲಿಕ್ಕೆ ಆಗೋದಿಲ್ಲ. ಅವರ ನಷ್ಟವನ್ನು ಯಾವುದೋ ಒಂದು ಮೊತ್ತದಿಂದ ಭರಿಸಲಿಕ್ಕೆ ಸಾಧ್ಯ ಇಲ್ಲ. ಆದಾಗ್ಯೂ ಕೂಡ ನೊಂದ ಸಂದರ್ಭದಲ್ಲಿ ಸುಮಾರು ಜನ ಯುವಕರಿದ್ದಾರೆ, ವಿದ್ಯಾರ್ಥಿಗಳಿದ್ದಾರೆ. ಇನ್ನು ಕೆಲವರು ಇಲ್ಲಿ ಪ್ರಭಾಕರ್ ಅವರು ಸುಮಾರು 58 ವಯಸ್ಸು 58 ವಯಸ್ಸು ಆಗಿರುವಂಥವರು ಇದ್ದಾರೆ. ಸೊ ಅವ್ರಿಗೆ ಕುಟುಂಬದಲ್ಲಿ ಒಂದು ಯಜಮಾನರ ಸ್ಥಾನದಲ್ಲಿ ಇರ್ತಕ್ಕಂಥವರು. ಹಾಗಾಗಿ ಅವರ ಕುಟುಂಬಕ್ಕೆ ತತ್ಕ್ಷಣ ಸ್ವಲ್ಪ ಚೇತರಿಸ್ಕೊಳ್ಳಿಕ್ಕೆ ಇದರಿಂದ ಮಾನ್ಯ ಮುಖ್ಯಮಂತ್ರಿಗಳ ಸೂಚನೆ ಮೇರೆಗೆ 5 ಲಕ್ಷ ರೂಪಾಯಿ ಪರಿಹಾರವನ್ನು ಈಗಾಗಲೇ ನಾವು ಇವತ್ತು ನಾನು ತಹಶೀಲ್ದಾರ್ಗಳಿಗೆಲ್ಲ ಹೇಳಿದ್ದೇನೆ. ಅವ್ರಿಗೆಲ್ಲ ತಲುಪಿಸ್ಬೇಕು, ಇವತ್ತೇ ತಲುಪಿಸ್ಬೇಕು ಅಂತ. ಅವರು ಸ್ಥಳೀಯವಾಗಿ ಹೆಚ್ಚಿನ ಪರಿಹಾರ ಕೊಡಬೇಕು ಅಂತ ಸ್ಥಳೀಯ ಜನ ಒತ್ತಾಯ ಮಾಡಿದ್ದಾರೆ, ಭಾಳ ಪ್ರಬಲವಾಗಿ ಒತ್ತಾಯ ಮಾಡಿದ್ದಾರೆ. ಆ ವಿಷಯವನ್ನು ನಾನು ಮುಖ್ಯಮಂತ್ರಿಗಳ ಜೊತೆಗೆ ನಾನು ಮಾತಾಡ್ತೇನೆ. ಅವರ ವೈದ್ಯಕೀಯ ವೆಚ್ಚಗಳನ್ನು ಕೂಡ ಸರ್ಕಾರವೇ ಭರಿಸಬೇಕು ಅನ್ನುವಂಥದ್ದನ್ನು ಹೇಳಿ. ನೋಡಿ, ಕೃಷ್ಣ ಬೈರೇಗೌಡರನ್ನ ಹೊಗಳ್ತಾ ಇಲ್ಲ ನಾವು. ಈ ಒಬ್ಬ ಮಂತ್ರಿಗಿರಬೇಕಾದಂಥ ಸಹನೆ ಮತ್ತು ವ್ಯವಧಾನ ಇದೆಯಲ್ಲ ಅದು. ಅವ್ರು ಹೇಳಿದ್ರು, ನೋಡಿ ನಾವು ಕೊಡ್ತೀವಲ್ಲ ಅಮೌಂಟು, ಅದರ ಮೇಲೆ ಜೀವ ಅಳಿಲಿಕ್ಕೆ ಸಾಧ್ಯ ಇಲ್ಲ, ಜೀವಕ್ಕೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯವೇ ಇಲ್ಲ. ಆದರೂ ಕೂಡ ಜನ ಜೋರು ಮಾತಾಡಿದ್ರು. ಕೃಷ್ಣ ಬೈರೇಗೌಡರು ಭಾಳ ಸಮಾಧಾನವಾಗಿ ಇದನ್ನೆಲ್ಲವನ್ನು ಕೂಡ ನಿಭಾಯಿಸಿದರು. ಅಷ್ಟೇ ಅಲ್ಲ, ನಾನು ಇದಕ್ಕೆ ಸಂಬಂಧಪಟ್ಟಂಗೆ ಮುಖ್ಯಮಂತ್ರಿಗಳ ಜೊತೆಗೆ ಮಾತಾಡ್ತೀನಿ, ಹೆಚ್ಚಿನ ಪರಿಹಾರ ಕೊಡಬೇಕು ಅಂತ ಪ್ರಬಲವಾಗಿ ಹೇಳಿದ್ದಾರೆ. ಅದ್ರ ಬಗ್ಗೆ ಪರಿಶೀಲನೆ ಮಾಡ್ತೀವಿ ಅಂತ ಖಂಡಿತವಾಗಲೂ ಬೆಳಗಿನಿಂದ TV9 ಕೂಡ ಅದೇ ಮಾತನ್ನು ಹೇಳ್ತಾ ಇದೆ. ಯಾವ ಮೂಲೆಗೂ ಸಾಕಾಗಲ್ಲ. ಯಾಕಂದರೆ ಪಾಪ ಅದೆಷ್ಟು ಕನಸುಗಳಿತ್ತು, ಎಷ್ಟು ಕನವರಿಕೆಗಳಿದ್ದು, ಎಷ್ಟು ಮಂದಿ ಸಾಲ ಮಾಡಿ ಮಕ್ಕಳುಗಳನ್ನು ಓದಿಸ್ತಾ ಇದ್ರು, ಕೂಲಿ ನಾಲೆ ಮಾಡಿ ಬದುಕ್ತಾ ಇರುವಂಥವ್ರು.
ದಯವಿಟ್ಟು ಪರಿಹಾರದ ಮೊತ್ತವನ್ನು ಜಾಸ್ತಿ ಮಾಡಬೇಕು ಅಂತ. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು.